ಫ್ರೆಂಡ್ಸ್ ಹೇಗಿದ್ದೀರಾ? ಇವತ್ತು 48 ಗ್ರಾಮಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ಬಂಗಾರವನ್ನು ತೋರಿಸ್ತಾ ಇದ್ದೇನೆ. ನೋಡಿ ಈ ಬಂಗಾರ ಎಷ್ಟಿದೆ ಅಂತ. 48 ಗ್ರಾಮಿಗೆ ಈ ಥರ ಬಂಗಾರ ಸಿಗುತ್ತೆ. ಯಾರಿಗೆ ಇಷ್ಟ ಇರುತ್ತೋ ದಯವಿಟ್ಟು ಹೋಗಿ ತಗೊಳ್ಳಿ. ಇದು ಅಂಗಡಿ ನೇಮ್ ಬಂದುಬಿಟ್ಟು ಪ್ರೈಮ್ ಜ್ಯುವೆಲರ್ಸ್ ಅಂತ ಇದೆ, ಬೆಂಗಳೂರಲ್ಲೇ ಇದೆ ಇದು. ಸೊ ಚೆನ್ನಾಗಿದೆ, ನಾವು ಕೂಡ ತೊಗೊಂಡಿದ್ದೇವೆ, ಇದೇ ಜಾಗದಲ್ಲೇ ತೊಗೊಂಡಿದ್ದೇನೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ಎಲ್ಲ ಗೋಲ್ಡು ನೋಡೋದಕ್ಕೆ ಚೆನ್ನಾಗಿದೆ. ಅದೇ ರೀತಿ ವೇರ್ ಮಾಡಿದಾಗೂ ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಸ್ಯಾರಿಯಲ್ಲಿ ಒಂದು ಡ್ರೆಸ್ಸನ್ನು ಹಾಕ್ಕೊಂಡ್ರೆ ಸಾಕು, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಒಂದು ಡ್ರೆಸ್ಸಲ್ಲಿ ನಾವು ಹಾಕ್ಕೊಂಡಾಗ ಈ ಒಂದೇ ಒಂದು ಸರ ಹಾಕ್ಕೊಂಡ್ರೆ ಸಾಕು, ಬೇಕಾದಷ್ಟು ಲುಕ್ಕನ್ನು ಕೊಡುತ್ತೆ ಇದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಹೋಗಿ ಪ್ರೈಮ್ ಜ್ಯುವೆಲರ್ಸಲ್ಲಿ ಪರ್ಚೇಸ್ ಮಾಡಿ. ನೋಡಿ ಇಲ್ಲಿ ಇದೆ ಅಲ್ಲ, ಪ್ರತಿಯೊಂದು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೇನೆ. ಡಿಸೈನ್ಗೆ ತಕ್ಕ ಹಾಗೆ ಗ್ರಾಮ್ಸ್ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ, ಅವೆಲ್ಲ ನಿಮಗೂ ಕೂಡ ಗೊತ್ತಿದೆ. ನೋಡಿ ಒಂದೊಂದು ಡಿಸೈನ್ಗೆ ಒಂದೊಂದು ರೀತಿಯಾಗಿ ಗ್ರಾಮ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಜಾಸ್ತಿನೂ ಆಗುತ್ತೆ. ಕೆಲವೊಂದಕ್ಕೆ ಕಡಿಮೆ ಇದೆ, ಕೆಲವೊಂದಕ್ಕೆ ಜಾಸ್ತಿ ಇದೆ. ಹೇಗಿದೆ ಅಂತ ನೀವೇ ನೋಡಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಪರ್ಚೇಸ್ ಮಾಡಬಹುದು. ತುಂಬ ಚೆನ್ನಾಗಿದೆ ನೋಡಿ, ಈ ಡಿಸೈನು ಕೂಡ ಚೆನ್ನಾಗಿದೆ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ನೋಡಿ ಎಷ್ಟಿದೆ ಅಂತ. ಇಲ್ಲೇ ಬೇಕಾದಂತಹ ಡಿಸೈನು ಕೂಡ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ಇವಾಗ ಬಂಗಾರದ ರೇಟು ದಿನದಿಂದ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಆದರೆ ಕೊಳ್ಳುವವರ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ. ಅವರು ಕೂಡ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಂಗಾರದ ರೇಟ್ ಜಾಸ್ತಿನೇ ಹೋಗ್ತಾ ಇದೆ. ಇದು ಒಂದು ರೀತಿ ಹೆಣ್ಮಕ್ಳಿಗೆ ಸೇವಿಂಗ್ಸ್ ಇದ್ದಾಗೆ. ಸೊ ಬಂಗಾರವನ್ನು ನಾವು ಕೂಡಿಡೋದು ಕೂಡ ಒಂದು ರೀತಿ ಸೇವಿಂಗ್ಸ್ ಇದ್ದಾಗೆ. ದುಡ್ಡಿದ್ದಾಗಲೇ ಪರ್ಚೇಸ್ ಮಾಡಿಕೊಂಡು ಸೇಫ್ಟಿಯಾಗಿ ನಿಮ್ಮ ಲಾಕರಲ್ಲಿ ನೀವು ಇಟ್ಕೊಳ್ಳಿ, ಆಯಿತಾ? ಅದಕ್ಕೆ ನೀವು ಪ್ರಾಬ್ಲಮ್ ಇಲ್ಲ. ಬಟ್ ದುಡ್ಡನ್ನು ಖರ್ಚು ಮಾಡ್ತಾ ಹೋದರೆ ಅದು ಉಳಿಯಲ್ಲ. ಈ ಥರ ಸೇವಿಂಗ್ಸನ್ನು ಮಾಡ್ಕೋಬೇಕು. ಬಂಗಾರವನ್ನು ತಗೊಂಡು ನಾವು ಇಟ್ಕೊಳೋದು ಬೆಟರ್ ಅಂತ ಅನಿಸುತ್ತೆ. ಏನು ಹೇಳ್ತೀರಾ ನೀವೆಲ್ಲ? ಇದಕ್ಕೆಲ್ಲ ಓಕೆ ಅಂತ ಹೇಳ್ತೀರಾ ಅಂದ್ಕೊಂಡಿದ್ದೀನಿ. ಒಂದೊಂದು ರೀತಿಯಾಗಿ ಡಿಸೈನ್ಸ್ ಇದೆ. ಅದು ಲಾಂಗ್ ಹಾರದಲ್ಲಾದರೆ ಇದು ಸಿಂಪಲ್ ಡಿಸೈನ್ಸ್ ಇದೆ. ಇದು ನೋಡಿ ಹೇಗಿದೆ ಅಂತ. ಇದು ಗ್ರ್ಯಾಂಡಾಗಿ ನೀವು ಡ್ರೆಸ್ ಸೀರೆ ಹಾಕ್ಕೊಂಡು ರೆಡಿಯಾಗೋ ನೆಸೆಸಿಟಿ ಇಲ್ಲ. ನೀವು ಈ ಸರಗಳನ್ನು ಹಾಕ್ಕೊಂಡು ರೆಡಿಯಾಗಿ ಹೋದರೆ ಅದೇ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಅಷ್ಟು ಲುಕ್ಕನ್ನು ಕೊಡುತ್ತೆ. ಇದು ಬಂಗಾರ ಅನ್ನೋದಿರುತ್ತಲ್ಲ, ತುಂಬ ಲುಕ್ಕನ್ನು ಕೊಡುತ್ತೆ. ನೋಡಿ ಎರಡೆಳೆ ಸರ ಇದೆ ಅಲ್ಲ, ಅದು ಕೂಡ ಅಷ್ಟೇ ತುಂಬ ಲುಕ್ಕಾಗಿ ಒಂಥರ ನಾವು ನೋಡೋಕ್ಕೆ ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ ಅಂತ ನನಗೇನೋ ಅನಿಸ್ತಾ ಇದೆ. ನೀವು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿ. ಫೋಟೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡಿದ್ರೇ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕೂಡ ಲುಕ್ ಅನಿಸುತ್ತೆ. ಹಾಗೆಯೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೇನೆ. ನೋಡಿ ಇನ್ನೂ ಕಂಟಿನ್ಯೂ ಆಗಿ ನನ್ನ ಬಂಗಾರ ತೋರಿಸ್ತಾ ಇದ್ದೇನೆ, ನೋಡಿ ಹೇಗಿದೆ ಅಂತ.